ನೋಡಿ, ಇವತ್ತಿನ ಸರ್ಕಾರ ಬಂದ ಮೇಲೆ ಜಾಸ್ತಿ ಮಾಡ್ತಾನೆ ಇದ್ದಾರಲ್ಲ, ಇದೊಂದು ದೊಡ್ಡ ವಿಷಯನ. 3ರಲ್ಲಿ 10 ಮಾಡಿದ್ರು ಮಾಡೋರಿದ್ದಾರೆ, ಇಲ್ಲಿ ಕೊಡೋರಿದ್ದಾರೆ, ಕೇಳುವವ್ರ ಪ್ರಶ್ನೆ ಇಲ್ಲ. ಇದೇ ಆಗಿದೆ. ನಾನು ಹೇಳೋದಂದರೆ, ಯಾರು ಇವಾಗ ಅದನ್ನು ಮಾಡ್ಬೋದು ಇದು ಮಾಡಬಾರ್ದು ಅಂತ ಹೇಳ್ತಾರಲ್ಲ, ನಾವು ಓಟೇ ಹಾಕ್ಬಾರ್ದು. ನಾವು ಓಟ್ ಹಾಕಿದಾಗ ಇದೆಲ್ಲ ಆಗೋದು. ಪ್ರೆಸಿಡೆಂಟ್ ರೂಲ್ ತನ್ನಿ ಅಲ್ಲ, ಯಾಕೆ ಬೇರೆ ಔಟ್ ಆಫ್ ಕಂಟ್ರೀಸ್ ಎಲ್ಲ ಹೋಗ್ತಾರೆ, ಇವರೆಲ್ಲ ಸುತ್ತಾಡ್ಕೊಂಡು ಬರ್ತಾರೆ, ಗೊತ್ತಾಗೋದಿಲ್ಲ ಇವರಿಗೆ ಪ್ರೆಸಿಡೆಂಟ್ ರೂಲಲ್ಲಿ ಮಾಡಿದಾಗ ಏನೆಲ್ಲ ಮಾಡ್ಬೋದು ಅಂತ. ಇದು ಮಿನಿಸ್ಟರ್ಸ್ ಮಾಡೋದು, ಇಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡೋದು, ಸಿ ಎಮ್ಗಳು ಮಾಡೋದು, ಇದೆಲ್ಲ ಮಾಡಿದಾಗ ಎಲ್ಲರೂ ಹೇಳೋದನ್ನು ನಾವು ಕೇಳ್ತಾ ಇರಬೇಕು. ಇದರ ಬದಲಿಗೆ ಪ್ರೆಸಿಡೆಂಟ್ ರೂಲ್ ತನ್ನಿ, ಒಂದು ಅಟ್ಲೀಸ್ಟ್ ಒಂದು ಯೂನಿಫಾರ್ಮ್ ರೇಟ್ ಆದರೂ ಮಾಡಿಕೊಂಡು ಇಂಡಿಯಾದಲ್ಲಿ ಬದುಕೋಣ. हमारे गुजरात में भी ये शॉर्टेज, मैंने आज मेरे फ़ोन से बात हुई तो पता चला कि हमारे गुजरात में भी ये शॉर्टेज है अभी. मेरे फ़ोन से वहीं से फ़ोन आया कि आप वहाँ घूमने गए हो तो डीजल पूरा लेना, यहाँ पे भी डीजल का शॉर्टेज वहीं भी गुजरात में भी है अभी. ಎಂತ ಮಾಡೋದು ಸರ್, ಮತ್ತು ಈಗ ನಾವು ಹಾಗೆ ಮಾಡಿದ್ದಲ್ಲ, ಮೇಲಿನವ್ರನ್ನ ಇದು ಸಮಸ್ಯೆ ಅಲ್ಲ, ಹಾಗಾಗಿ ನಾವು ಹಾಕ್ಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಬಸ್ಸಲ್ಲಿ ತಿರುಗಾಡೋಕ್ಕಾಗಲ್ಲ, ಗಡಿ ಹಾಗೆ ತೊಗೊಂಡು ಕಿಸಿಂದ ಹೋಗ್ತಾ ಇರೋ ಸರ್. ಜಾಸ್ತಿ ಆದ ಕೂಡ ಕಷ್ಟ ಆಗ್ತದೆ, ಆದರೆ ಜಾಸ್ತಿ ಆಗೋದೆಲ್ಲ ಇದ್ದದ್ದೇ ಅಲ್ಲ. ಹೌದು, ಅದು ಕರೆಕ್ಟ್. ಅಲ್ಲ, ಮಿತವಾಗಿ ಬಳಸಿದರೆ ಒಳ್ಳೆಯದು. ಆದಷ್ಟು ಎಲೆಕ್ಟ್ರಿಕ್ಕು ಗಾಡಿ ಬಳಸಿದರೆ ಒಳ್ಳೆಯದು. ಆದರೆ ಎಲೆಕ್ಟ್ರಿಕ್ ಗಾಡಿ ಚಾರ್ಜಿಂಗೋಸ್ಕರ ಈಗ ಎಲ್ಲ ತೊಗೊಳ್ತಾ ಇಲ್ಲ. ಚಾರ್ಜಿಂಗ್ ಫಾಸ್ಟ್ ಆದರೆ ಸಾಧಾರಣ ಎಲ್ಲ ಸಹ ತೊಗೊಳ್ಳುವರು. ಇಡೀ ಪ್ರಪಂಚಕ್ಕೆ ಆಗಿದೆ ರೀ ಅದು ಗೌರ್ಮೆಂಟ್ದೇನು ತಪ್ಪಿಲ್ಲ. ಪೆಟ್ರೋಲ್ 99% ಬರೋದು ಹೊರಗಡೆಯಿಂದ. ಈ ವೆಸ್ಟ್ ಏಷ್ಯಾ ಕ್ರೈಸಿಸ್ಗೆ ಇದು ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಅನುಭವಿಸ್ಬೇಕಷ್ಟೇ. ಯಾರನ್ನೇನು ಬ್ಲೇಮ್ ಮಾಡಿ ಏನೂ ಉಪಯೋಗ ಇಲ್ಲ. ನಿಜವಾಗ್ಲೂ ಮೋದಿ ಹೇಳಿದ್ದು ಕರೆಕ್ಟೇ. ಇದನ್ನು ಹೇಳಿದ್ದನ್ನು ಯಾವಾಗಲೂ ಈ ಅಭಿಪ್ರಾಯನ ಯಾವಾಗಲೂ ಮಾಡಬೇಕು ಇದನ್ನು. ಇವತ್ತಿಂದ ಪೆಟ್ರೋಲಿಗೆ ಪುನಃ 3 ರೂಪಾಯಿ ಜಾಸ್ತಿ ಆಗಿದೆ. ಈಗ ಭಾರಿ ಕಷ್ಟ ಆಗ್ತದೆ ನಮಗೆ. ಈಗ ಆಚೆ ಹೋಗಲಿಕ್ಕೆ ನಮ್ಮ ಎಕ್ಸ್ಪೆನ್ಸಿವ್ ಜಾಸ್ತಿ ಹೋಗ್ತಾ ಉಂಟು. ಇನ್ಕಮ್ ಎಲ್ಲ ಕಡಿಮೆ, ಬಿಸ್ನೆಸ್ ಎಲ್ಲ ಡೌನ್ ಉಂಟು. ಎಲ್ಲರಿಗೆ ಹೇಗೆ ಪ್ರಾಬ್ಲಮ್ ಆಗ್ತದೆ, ನಮಗೆ ಕೂಡ ಹಾಗೇನೆ ಅಂತ ಹೇಳ್ಬೋದು ಅಷ್ಟೇ. ಪ್ರಾಬ್ಲಮ್ ಇದು ಒಬ್ಬರು ಇಬ್ಬರು ಮಾಡೋದಲ್ಲ, ಇಡೀ ಇಂಡಿಯಾಕ್ಕೆ ಆದ ಪ್ರಾಬ್ಲಮ್ ಅಲ್ಲ, ವಾರಿಂದ ಅದನ್ನು ಎಂತ ಮಾಡಲಿಕ್ಕಾಗ್ತದೆ, ಸಹಿಸಿಕೊಂಡು ಹೋಗುದಷ್ಟೇ. ಹಾಂ, ಖಂಡಿತ ಉಂಟು. ಅವರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ಹೇಳೋದಲ್ಲ. ನಾಳೆ ಇಡೀ ಎಕನಾಮಿಕ್ಕಿಗೆ ಪ್ರಾಬ್ಲಮ್ ಆದರೆ ನಾವು ಸಹ ಅದರಲ್ಲಿ ಒಂದು ಪಾರ್ಟ್ ಅಲ್ಲ, ನಮಗೆ ಸಹ ಅದೇ ಪ್ರಾಬ್ಲಮ್ ಎಫೆಕ್ಟ್ ಆಗೇ ಆಗ್ತದಲ್ಲ. ಅವ್ರು ಹೇಳೋದಲ್ಲಿ ನಾನು ಸಪೋರ್ಟ್ ಮಾಡ್ತೇನೆ. ಎಂತ ಮಾಡುದು, ಎಷ್ಟು ಜಾಸ್ತಿ ಮಾಡಿದ್ದಾರೆ ಅವರು. ಕರ್ಮ ಅವ್ರದ್ದು, ನಾವು ಸಾಯುವುದು ಇಲ್ಲಿ, ಅವ್ರದ್ದು ಕರ್ಮ. ಯಾರು ಎಂತ ಮಾತನಾಡಿ ಎಂತ ಮಾಡುದು, ಜಾಸ್ತಿ ಆಗಿದೆ. ಅವ್ರದ್ದು ಕರ್ಮ ನಾವು ತಿನ್ನೋದಿಲ್ಲಿ.